ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ವಿರುದ್ಧ ರಾಜಕೀಯ ಷಡ್ಯಂತ್ರದ ಮೂಲಕ ಕಿರುಕುಳ ನೀಡಲಾಗುತ್ತದೆ. ಅವರನ್ನ ರಾಜಕೀಯವಾಗಿ ಮುಗಿಸುವ ಹುನ್ನಾರ ನಡೆದಿದೆ. ಕಾಂಗ್ರೆಸ್ ಜೊತೆ ಸೇರಿ ಬಿಜೆಪಿಯ ಕೆಲ ಜನರು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡುತ್ತಾ ಶಾಸಕರಿಗೆ ಕಿರುಕುಳ ನೀಡುತ್ತಿದ್ದಾರೆ ಎಂದು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಫಕೀರೇಶ್ ರಟ್ಟಿಹಳ್ಳಿ ಆರೋಪಿಸಿದರು. ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಶಾಸಕರ ಕಾರು ಚಾಲಕ ಸುನಿಲ್ ಆತ್ಮಹತ್ಯೆ ಪ್ರಕರಣ ಮುಂದಿಟ್ಟುಕೊಂಡು ಶಾಸಕರಿಗೆ ಪರೋಕ್ಷವಾಗಿ ಕಿರುಕುಳ ನೀಡಲಾಗುತ್ತದೆ. ಲೋಕಸಭಾ ಚುನಾವಣೆ ನಂತರ ಕಿರುಕುಳ ಆರಂಭವಾಗಿದೆ. ಪಕ್ಷದಲ್ಲಿದ್ದುಕೊಂಡು ಚಂದ್ರು ಲಮಾಣಿಯನ್ನ ರಾಜಕೀಯವಾಗಿ ಮುಗಿಸಬೇಕು ಎನ್ನುವ ಆಡಿಯೋ ಬಹಿರಂಗವಾಗಿತ್ತು. ಅದರಂತೆ ದಲಿತ, ವಿದ್ಯಾವಂತ, ಹಿಂದುಳಿದ ಶಾಸಕನಿಗೆ ಕಿರುಕುಳ ನಡೆಯುತ್ತದೆ. ಅವ್ರನ್ನ ನಮ್ಮ ಪಕ್ಷದಲ್ಲಿ ಇದ್ದುಕೊಂಡು ಡಾಕ್ಟರ್ ಚಂದ್ರು ಲಮಾಣಿ ಅವ್ರನ್ನ ಮುಗಿಸ್ಬೇಕು ಅಂತ ಹೇಳಿ ಅವತ್ತು ಆಡಿಯೋ ಬಂದು ಒಂದು ಸಂಭಾಷಣೆ ಅವತ್ತಿಂದ ಪ್ರಾರಂಭ ಆಗಿದ್ದು. ಒಂದು ಸಮಾಜದ ಅಧ್ಯಕ್ಷರಾಗಿ ಸಮಾಜದ ಕುಂದುಕೊರತೆಗಳನ್ನ, ಸಮಾಜದ ಏಳು ಬೀಳುಗಳನ್ನ ಸರಿಪಡಿಸೋದು ಬಿಟ್ಟು ಸ್ವಾರ್ಥ ಹಿತಾಸಕ್ತಿಗೆ ಒಬ್ಬ ದಲಿತ ಶಾಸಕನಿಗೆ, ಒಬ್ಬ ವಿದ್ಯಾವಂತ ಶಾಸಕನಿಗೆ, ಒಬ್ಬ ಹಿಂದುಳಿದ ಶಾಸಕನಿಗೆ ಈ ತರದ ಕಿರುಕುಳವನ್ನ ಇವತ್ತು ಲಕ್ಷ್ಮೀಶ್ವರದಲ್ಲಿ ಶಿರಟ್ಟಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ತಿದ್ದು ಕಂಡು ಬಂದಿದೆ. ಅದೆಲ್ಲ ಜಗಜ್ಜಾಹೀರನು ಆಗಿದೆ. ಇವತ್ತ ನಮಗ್ ಗೊತ್ತಿರುವಂಗ ಇದರಲ್ಲಿ ಕಾಂಗ್ರೆಸ್ನ ಪೂರ್ಣ ಬೆಂಬಲ ಏನಿವತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಅಂತ ಹೇಳ್ಕೊಂಡು ಅಡ್ಡಾಡ್ತಾರ. ಮಂಜು ಮಾಗ್ರಿ ಮತ್ತೆ ಹೊನ್ನಪ್ಪ ಒಡ್ಡರ್ ಜೊತೆಗೆ ನಮ್ ಗದಗಿನವರೊಬ್ಬರು ಅವ್ರ ರವಿಕಾಂತ್ ಅಂಗಡಿ ಅಂತೇಳಿ ಅವರೆಲ್ಲ ಈ ತರದ ಷಡ್ಯಂತ್ರದೊಳಗ ಕಾಂಗ್ರೆಸ್ ಜೊತೆ ಮೇಲಾಪಿ ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಈ ಹಿಂದೆ ಲೋಕಾಯುಕ್ತ ಕೇಸು ಮಾಡಿಸಿದ್ರು. ಅದ್ರೊಳಗ ನಿಮಗೆಲ್ಲ ಗೊತ್ತಿದ್ದಿದೆ, ಅದು ಷಡ್ಯಂತ್ರನ, ರಾಜಕೀಯ ಷಡ್ಯಂತ್ರನ. ಅದರಲ್ಲಿ ಇವರ ಪಾತ್ರನು ಬಹುಮುಖ್ಯವಾದ ಪಾತ್ರ. ಕಾಂಗ್ರೆಸ್ನ ಎಷ್ಟು ಪಾತ್ರ ಇದೆ, ಕಾಂಗ್ರೆಸ್ನವ್ರದ್ದು ಎಷ್ಟು ಪಾತ್ರ ಇದೆ, ಅದನ್ನ 2 ಪಟ್ಟು ಇವರು ಪಾತ್ರ ಅವತ್ತೈತಿ. ಆ ವ್ಯಕ್ತಿಗೆ ಅಂದ್ರೆ ಏನ್ ಕೇಸ್ ಮಾಡಿದ ಆ ವ್ಯಕ್ತಿ ಹಿಡಿದು ಅವರಿಗೆ ನೀವು ಕೇಸ್ ಮಾಡಿ ನಿಮ್ ಜೊತೆ ಇರ್ತೀವಿ ಅಂತ ಹೇಳಿ ಸುಮ್ಮನೆ ಷಡ್ಯಂತ್ರ ಮಾಡಿ ಅವನನ್ನ ಮೂಲಕ ಮಾಡಿದ್ದನ್ನ ನಾವು ನೋಡಿದ್ವಿ. ಹೀಗಾಗಿ ಅವತ್ತಿನ ದಿನ ನಡೆದಿರುವುದು, ಜೊತೆಗೆ ಶಿರಟ್ಟಿ ವಿಧಾನಸಭಾ ಕ್ಷೇತ್ರದ ರೈಸ್ ಆಫ್ ನ್ಯೂಸ್ ಗದಗ್.